ಅಂದು ಮಾಜಿ ಸಿಎಂ ಬಂಗಾರಪ್ಪ, ಇಂದು ಹಾಲಿ ಸಿಎಂ ಸಿದ್ದರಾಮಯ್ಯ. ಬಂಗಾರಪ್ಪರಂತೆ ಸಿದ್ದುಗೂ ಹೈಕಮಾಂಡ್ನಿಂದ ಅವಮಾನ ಆಯ್ತಾ? ಸಿದ್ದರಾಮಯ್ಯ ವಿಚಾರದಲ್ಲಿ 1992ರ ಕರಾಳ ಇತಿಹಾಸ ಪುನರಾವರ್ತನೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಭಾರಿ ಬಿಕ್ಕಟ್ಟು ಸೃಷ್ಟಿಯಾಗಿರುವಂತಹದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂಬ ವದಂತಿಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ನವದೆಹಲಿಯಲ್ಲಿ ಮಂಗಳವಾರ ನಡೆದಂತಹ ಒಂದು ಹೈಕಮಾಂಡ್ನ ಉನ್ನತ ಮಟ್ಟದ ಸಭೆಯ ನಂತರ ಈ ರಾಜಕೀಯ ಬೆಳವಣಿಗೆಗಳು ಈಗ ಜೋರಾಗಿ ನಡೀತಾ ಇರುವಂತಹದ್ದು. ಹೌದು, ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಹಂತಕ್ಕೆ ಬಂದಿರುವಂತಹದ್ದು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಈಗ ಫೈನಲ್ ಹಂತಕ್ಕೆ ಬಂದುಬಿಟ್ಟಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಇನ್ಸಿಡೆಂಟ್ ಈಗ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಅವರ ಘಟನೆ ಎಂದು ಈಗ ನೆನಪಿಗೆ ಬರ್ತಾ ಇದೆ. ಹಾಗಾದ್ರೆ ಏನಿದು ಆ ಘಟನೆ? ಸಿದ್ದರಾಮಯ್ಯ ರಾಜೀನಾಮೆಗೂ ಬಂಗಾರಪ್ಪಗೂ ಏನ್ ಸಂಬಂಧ? ಖಂಡಿತ ಸಂಬಂಧ ಇದೆ. ಆ ಎಲ್ಲಾ ಕಂಪ್ಲೀಟ್ ಮಾಹಿತಿನ ನಾನ್ ನಿಮ್ಗೆ ಹೇಳ್ತೀನಿ, ಕೇಳಿ. ಅದು 1992ರ ಅವಧಿ. ಅಂದು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದವರು ಎಸ್ ಬಂಗಾರಪ್ಪ. ಅವತ್ತಿನ ಪ್ರಧಾನಿ PV ನರಸಿಂಹರಾವ್ ಅವರು ಬಂಗಾರಪ್ಪ ಅವರಿಗೆ ರಾಜೀನಾಮೆ ನೀಡಲು ಸೂಚಿಸಿದಂತಹ ಒಂದು ಕರಾಳ ಇತಿಹಾಸವನ್ನ ಇವತ್ತು ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ನೆನಪಿಸುವಂತೆ ಕಾಣ್ತಾ ಇದೆ. ಎಸ್, ಅಂದ್ರೆ 1992ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಬಂಗಾರಪ್ಪ ಅವರನ್ನ ಅವತ್ತಿನ ಪ್ರಧಾನಿಗಳಾಗಿದ್ದಂತಹ ಏನು PV ನರಸಿಂಹರಾವ್ ಅವರು, ನೀವು ರಾಜೀನಾಮೆಯನ್ನು ಕೊಡಬೇಕು, ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಇದೆ, ನೀವು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ PV ನರಸಿಂಹರಾವ್ ಅವರು ಬಂಗಾರಪ್ಪ ಅವರಿಗೆ ಹೇಳಿದ್ರಂತೆ. ಆ ಒಂದು ಕರಾಳ ಇತಿಹಾಸ ಮತ್ತೆ ಈಗ ಬಂದಿರುವಂತದ್ದು, ಅದು ಕೂಡ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಎಸ್, ಮೂಲಗಳ ಪ್ರಕಾರ ಮಂಗಳವಾರ ಮಧ್ಯಾಹ್ನ ದೆಹಲಿಯ ಇಂದಿರಾ ಭವನದಲ್ಲಿ ನಡೆದಂತಹ ಒಂದು ಸಭೆ, ಆ ಸಭೆಯಲ್ಲಿ AICC ನಾಯಕ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಪದತ್ಯಾಗ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಏನು ಇಂದಿರಾ ಭವನದಲ್ಲಿ ನಡೆದಂತಹ ಒಂದು ಸಭೆ ಇದೆಯಲ್ಲ, ಆ ಸಭೆ ಈಗ ಕರ್ನಾಟಕದ ಪಾಲಿಟಿಕ್ಸ್ ನಲ್ಲಿ ಒಂದು ಹೈ ವೋಲ್ಟೇಜ್ ಪಾಲಿಟಿಕ್ಸ್ ಅನ್ನ ನೋಡ್ಲಿಕ್ಕೆ ಎಲ್ಲರೂ ಕೂಡ ಈಗ ಆ ರೀತಿಯಾದಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ರಿಸೈನ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಒಂದಷ್ಟು ನಿರೀಕ್ಷೆ ಇತ್ತು. ಆದ್ರೆ ಅದಾಗ್ಲಿಲ್ಲ. ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನು ನೀವು ಪದತ್ಯಾಗ ಮಾಡಿ, ನೀವು ಪದತ್ಯಾಗವನ್ನ ಮಾಡಿ ಹೈಕಮಾಂಡ್ ಅಂದ್ರೆ ಸೆಂಟ್ರಲ್ ರಾಜಕೀಯಕ್ಕೆ ಬನ್ನಿ, ರಾಜ್ಯಸಭೆ ಮೆಂಬರ್ ಆಗಿ ಅಂತ ಹೇಳಿ ನೇರವಾಗಿ ಆಫರ್ ಅನ್ನ ಕೊಟ್ಟಿದ್ರು. ಇನ್ನು DK ಶಿವಕುಮಾರ್ ಅವರಿಗೆ ನೀಡಿದಂತಹ ಹಳೆಯ ಬದ್ಧತೆ ಅಥವಾ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಗೌರವಿಸುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ನೆನಪಿಸಿದಂತಹ ಒಂದು ಸನ್ನಿವೇಶ. ಸೋನಿಯಾ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಿದ್ದಾರೆ. 2.5 ವರ್ಷಗಳ ಕಾಲ ನೀವು ಸಿಎಂ ಆಗ್ತೀರಾ, ಇನ್ನ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ನೀವು ಯಾವುದು ಕೂಡ ಆತಂಕವನ್ನ ಪಡಬೇಡಿ, ನೀವು ಆರಾಮಾಗಿರಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಹೇಳಿರುವಂತಹ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ನೆನಪಿಸಿದ್ದಾರೆ. ಸೊ ಎಲ್ಲಾ ಒಂದಷ್ಟು ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕಾದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಆಘಾತ ಕೂಡ ಆಗಿರುವಂತಹದ್ದು. ಇನ್ನು ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ KC ವೇಣುಗೋಪಾಲ್ ಅವರು ಇದೆಲ್ಲವೂ ಕೂಡ ಕೇವಲ ಊಹಾಪೋಹ, ಕೇವಲ ರಾಜ್ಯಸಭಾ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಹೀಗಂತ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆದ್ರೆ ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಅವರ ಗೌರವಾನ್ವಿತ ನಿರ್ಗಮನಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇರುವಂತಹದ್ದು. ಅಂದ ಹಾಗೆ ಇಡೀ ಸನ್ನಿವೇಶ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಒಂದಷ್ಟು ಸನ್ನಿವೇಶ ಅಥವಾ ಡೆವಲಪ್ಮೆಂಟ್ಗಳಲ್ಲಿ ಏನೆಲ್ಲ ಇದೆಯಲ್ಲ, ಆ ಸನ್ನಿವೇಶ ಈಗ 1992ರ ಚಳಿಗಾಲದ ಒಂದು ರಾತ್ರಿಯನ್ನು ಈಗ ನೆನಪಿಸ್ತಾ ಇದೆ. ಅಂದು ಹಿಂದುಳಿದ ವರ್ಗದ ಪ್ರಭಾವಿ ನಾಯಕರಾಗಿದ್ದಂತಹ ಎಸ್ ಬಂಗಾರಪ್ಪ ಅವರ ವಿರುದ್ಧ ಸ್ವಪಕ್ಷದ ಶಾಸಕರೇ ದೆಹಲಿಗೆ ಹೋಗಿ ದೂರನ್ನ ನೀಡಿದ್ರು. ಅಂದಿನ ಪ್ರಧಾನಿ PV ನರಸಿಂಹರಾವ್ ಅವರು ಬಂಗಾರಪ್ಪ ಅವ್ರನ್ನ ದೆಹಲಿಗೆ ಕರೆಸಿಕೊಂಡು, ಸ್ವಾಮಿ, ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ದೂರುಗಳು ಬಂದಿವೆ ನೋಡಿ, ದೂರುಗಳ ಫೈಲ್ ಇಲ್ಲೇ ಇದೆ,
ನೀವು ಕೂಡಲೇ ರಾಜೀನಾಮೆನ ಕೊಡಿ ಅಂತೇಳಿ ಪಿ ವಿ ನರಸಿಂಹರಾವ್ ಅವರು ಬಂಗಾರಪ್ಪ ಅವರಿಗೆ ಖಡಕ್ ಆಗಿ ಹೇಳಿದ್ರು. ಅವತ್ತು ಸಿಟ್ಟಿಗೆದ್ದಂತಹ ಬಂಗಾರಪ್ಪ ಅವರು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ತಮ್ಮ ಶಾಸಕರು ಹಾಗೂ ಲಕ್ಷಾಂತರ ಬೆಂಬಲಿಗರನ್ನ ವಿಮಾನ ನಿಲ್ದಾಣಕ್ಕೆ ಕರೆಸಿ ಹೈಕಮಾಂಡ್ಗೆ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲು ಪ್ರಯತ್ನ ಮಾಡಿದ್ರು. ಆದ್ರೆ ಅವತ್ತು ಏನಾಗಿತ್ತು ಗೊತ್ತಾ? ಕೇವಲ 6 ಜನ ಶಾಸಕರು ಮಾತ್ರ ಬಂಗಾರಪ್ಪ ಅವರ ಪರ ನಿಂತ್ಕೊಂಡಿದ್ರು. ಒಂದಷ್ಟು ಜನ ಬೆಂಬಲಿಗರು, ಅಂದ್ರೆ 100ರಿಂದ 200 ಬೆಂಬಲಿಗರು ಮಾತ್ರ ಅವತ್ತು ಏನು ಬಂಗಾರಪ್ಪ ಅವರ ಜೊತೆ ನಿಂತ್ಕೊಂಡಿದ್ರು. ಆಗ ಬಂಗಾರಪ್ಪ ಅವರಿಗೆ ಅರಿವಾಗಿತ್ತು, ನಾನು ರಾಜೀನಾಮೆಯನ್ನು ಕೊಡ್ಲೇಬೇಕು. ಹಾಗಂತ ಹೇಳಿ ಏನ್ ಮಾಡಿದ್ರು ಬಂಗಾರಪ್ಪ, ನೇರವಾಗಿ ರಾಜಭವನಕ್ಕೆ ಹೋಗ್ಬಿಟ್ಟು ರಾಜೀನಾಮೆಯನ್ನ ಕೊಟ್ಟರು. ಇವತ್ತು ಬಂಗಾರಪ್ಪ ಅವರಿಗಾದಂತಹ ಒಂದು ಪರಿಸ್ಥಿತಿಯೇ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಗುವಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂತಹದ್ದು. ಆದ್ರೆ ಸಿದ್ದರಾಮಯ್ಯ ಅವರು ಬಂಡಾಯದ ಬಾವುಟವನ್ನ ಆರಿಸದೆ ಅತ್ಯಂತ ಚಾಣಾಕ್ಷರದಿಂದ, ಅತ್ಯಂತ ಸೂಕ್ಷ್ಮತನದಿಂದ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಲು ಈಗ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಸಿದ್ದರಾಮಯ್ಯ ಅವರು ಈಗ ಕಂಪ್ಲೀಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರೆ. ಯಾರನ್ನು ಕೂಡ ಮಾತನಾಡಿಸ್ತಿಲ್ಲ. ಯಾರು ಏನೇ ಹೇಳಿದ್ರು, ಮಾಧ್ಯಮದವರು ಏನೇ ಬಂಬಡ ಮಾಡ್ಕೊಂಡ್ರು ಕೂಡ, ಆದ್ರೆ ಅವ್ರು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಅದು ಸಿದ್ದರಾಮಯ್ಯ ಅವರ ಒಂದು ಸ್ಟ್ರಾಟಜಿ. ನೀವು ನಂಬಲ್ಲ, ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಿದ್ದರಾಮಯ್ಯ ಇವರಿಬ್ರು ಏನಾದ್ರೂ ಸೈಲೆಂಟ್ ಆಗಿದ್ದಾರೆ ಅಂತಂತಂದ್ರೆ ಅಲ್ಲಿ ಏನೋ ಒಂದು ನಡೆಯುತ್ತೆ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಇವರಿಬ್ರು ಸ್ಟ್ರಾಂಗ್ ಪರ್ಸನ್ ಆಗಿರುವಂತದ್ದು ಕರ್ನಾಟಕದಲ್ಲಿ. ಸೊ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಆಗಿ ಮೌನವನ್ನ ವಹಿಸಿದ್ದಾರೆ. ಯಾರಿಗೂ ಕೂಡ ಮಾತನಾಡ್ತಿಲ್ಲ. ಯಾರೇನೇ ಪ್ರಶ್ನೆಗಳು ಕೇಳಿದ್ರು ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಇನ್ನು ಕೇವಲ 48 ಗಂಟೆಗಳ ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಈಗ ಕರ್ನಾಟಕದಲ್ಲಿ ಇರುವಂತದ್ದು. ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದುಳಿದ ವರ್ಗದಿಂದ ಬಂದು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಂತಹ 2ನೇ ನಾಯಕ ಅದು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅವರು. ದೇವರಾಜ ಅರಸು ಅವರನ್ನ ಬಿಟ್ರೆ ಸಿದ್ದರಾಮಯ್ಯ ಅವರೇ 2ನೇ ನಾಯಕ. ಬಂಗಾರಪ್ಪ ಅವರ ಇತಿಹಾಸದಂತೆ ಇವರ ರಾಜಕೀಯ ಪರ್ವವು ಕೂಡ ಮುಕ್ತಾಯವಾಗುತ್ತಾ ಗೊತ್ತಿಲ್ಲ. ಬಹಳ ಕಾದು ನೋಡಬೇಕಾಗುತ್ತೆ. ಆ ರೀತಿಯಾದಂತಹ ಒಂದು ಸನ್ನಿವೇಶ ಈಗ ಸಿದ್ದರಾಮಯ್ಯ ಅವರು ಕೂಡ ಒದಗಿ ಬಂದಿರುವಂತದ್ದು. ಸಿದ್ದರಾಮಯ್ಯ ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ? 8 ವರ್ಷಗಳ ಕಾಲ ಅಧಿಕಾರವನ್ನ ವಹಿಸಿಕೊಂಡಿರುವಂತದ್ದು, ಅದರಲ್ಲೂ ಕೂಡ ತುಂಬಾ ಚಾಣಾಕ್ಷತನದಿಂದ ರಾಜಕೀಯನ ಮಾಡುವಂತಹ ವ್ಯಕ್ತಿ. ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಪಟ್ಟನ್ನ ಹಾಕ್ಬೇಕು, ರಾಜಕೀಯ ಪಟ್ಟನ್ನ ಹಾಕ್ಬೇಕು, ಅದೆಲ್ಲವನ್ನು ಕಲಿತಿರುವಂತಹ ಒಬ್ಬ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ. ಸೊ ಈ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಅವರು ಹೇಗೆ ನಿಭಾಯಿಸ್ತಾರೆ? ಇದು ಬಹಳ ಪ್ರಶ್ನೆ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಏನಾದ್ರೂ ಒಂದ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಸಿಗುತ್ತೆ. ಇಲ್ಲ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಕೊಡಲ್ಲ, ನಾನು ಬೇರೆ ನಾಯಕರಿಗೆ ನಾನು ಚಾನ್ಸ್ ಕೊಡ್ತೀನಿ, ಪರಮೇಶ್ವರ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಈ ರೀತಿಯಾಗಿ ನಾನು ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತೀನಿ. ನೀವು ಇದನ್ನ ನಾನು ರಾಜೀನಾಮೆ ಕೊಡ್ಬೇಕಾ, ನಾನು ಕೊಡ್ತೀನಿ, ಆದ್ರೆ ನಾನು ಹೇಳಿದಂತ ವ್ಯಕ್ತಿಯೇ ಸಿಎಂ ಆಗ್ಬೇಕು ಅಂತ ಹೇಳಿ ಏನಾರ ಸಿದ್ದರಾಮಯ್ಯ ಹಠ ಹಿಡಿದು ಕೂತ್ಕೊಂಡ್ರೆ ಹೈಕಮಾಂಡ್ಗೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ತಲೆನೋವಾಗುತ್ತೆ. ಸೊ ಇದು ಯಾವ ರೀತಿ ಆಗುತ್ತೆ? ಒಂದು 2-3 ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.